2024ರ ದೀಪೋತ್ಸವದ ಹೈಲೈಟ್ ನಮ್ಮವರ ಜೊತೆ ಚಂದದ ಫೋಟೋಸ್ಗಳನ್ನು ವಿಡಿಯೋಸ್ಗಳನ್ನು ನಾವು ಕ್ಲಿಕ್ಕಿಸಿಕೊಂಡದ್ದು. ಅದರ ನಂತರ ಹ್ಯಾಂಡ್ ಫ್ಯಾನ್ನಿಂದ ಗಾಳಿ ಬೀಸ್ತಾ ಒಂದು ಜಾಹೀರಾತಿಗೆ ಪೋಸನ್ನು ಕೊಟ್ಟದ್ದು. ಅದರ ನಂತರ ಬಾಟ್ಲಿಯಲ್ಲಿ ಗ್ಲಾಸಿನಲ್ಲಿ ಪಂಚಾಮೃತವನ್ನು ತುಂಬಿಸಿ ನಮ್ಮವರ ಜೊತೆ ಸವಿದದ್ದು. ಅದೇ ರೀತಿ ದೇವರ ದರ್ಶನವನ್ನು ಭಕ್ತಿ ಭಾವದಿಂದ ನೋಡಿ ಮಿಂದೆದ್ದದ್ದು. ಅದರ ನಂತರ ನಮ್ಮ ಕಾರ್ಕಳದ ಅನಂತಶಯನದಲ್ಲಿ ಆಗುವಂತಹ ದೀಪೋತ್ಸವದ ಸವಿಯನ್ನು ಹೊರಗಿನಿಂದ ಕಣ್ತುಂಬಿಕೊಂಡದ್ದು. ಅದೇ ರೀತಿ ಅದ್ಭುತವಾದಂತಹ ಮಣ್ಣಗೋಪುರದಲ್ಲಿ ಆಪತ್ ಬಾಂಧವ ಅನ್ನುವಂತಹ ಒಂದು ಹೆಸರನ್ನು ಇಟ್ಟಂತಹ ಒಂದು ಮಂಟಪದ ಎದುರು ನಿಂತು ಕ್ಷಣಗಳಷ್ಟು ಕಾಲ ಕಣ್ತುಂಬಿಕೊಂಡದ್ದು ಆ ಒಂದು ಮಂಟಪವನ್ನು. ಅದರ ನಂತರ ಅಲ್ಲಿ ಆಗ್ತಾ ಇದ್ದಂತಹ ಒಂದು ಭಕ್ತಿಭಾವ ಪರವಶವಾದಂತಹ ಭಜನೆಯನ್ನು ನಾವೆಲ್ಲರೂ ಕೂಡ ಅಲ್ಲಿ ಕೂತು ಕೇಳಿದ್ದು. ಅದರ ನಂತರ ಸಾವಿರಾರು ಜನರಿಗೆ ಲಿಂಬೆಹಣ್ಣಿನ ಶರ್ಬತ್ತನ್ನು ಮಾಡ್ತಾ ಇರುವಂಥದ್ದನ್ನು ನೋಡಿ ಆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದು. ಕಟಾರಿನಲ್ಲಿ ಆ ಒಂದು ಶರ್ಬತ್ತನ್ನು ನೋಡಿ ಚಕಿತಳಾದದ್ದು. ಅದೇ ರೀತಿ ಲೈನಿನಲ್ಲಿ ನಿಂತು ಪ್ರಾಮಾಣಿಕವಾಗಿ ದೇವರ ದರ್ಶನವನ್ನು ನಾವೆಲ್ಲರೂ ಸೇರಿ ಮಾಡಿದ್ದು. ಬೆಳ್ತಂಗಡಿಯಿಂದ ಆಗಮಿಸಿದಂತಹ ಒಂದು ಬಾಲಕನ ಗಾನಕ್ಕೆ ಎಲ್ಲರೂ ಮೆಚ್ಚಿ ತಲೆದೂಗಿದ್ದು. ಅದೇ ರೀತಿ ನಮ್ಮ ಶ್ರೀನಿವಾಸ ವೆಂಕಟರಮಣ ಪಡು ತಿರುಪತೀಶನ ಆಗಮನ ಈ ಮಣ್ಣಗೋಪುರದಲ್ಲಿ ಆಗುವಾಗ ನಾವೆಲ್ಲರೂ ಅದಕ್ಕೆ ಸಾಕ್ಷೀಭೂತರಾಗಿ ನಿಂತುಕೊಂಡು ಈ ಒಂದು ಸುಂದರವಾದಂತಹ ದೃಶ್ಯವನ್ನು ಕಣ್ತುಂಬಿಕೊಂಡದ್ದು. ಸರತಿ ಸಾಲಿನಲ್ಲಿ 2 ಗಂಟೆಗಳ ಕಾಲ ನಿಂತು ತದನಂತರ ದೇವರ ದರ್ಶನವನ್ನು ಮಾಡಿದಂತಹ ಒಂದು ಸವಿ. ಅದೇ ರೀತಿಯ ಬಗೆಯ ಕುರಿಂದುಗಳನ್ನು, ಅದೇ ರೀತಿ ಈ ರಥವನ್ನು ಈ ರಸ್ತೆಯಲ್ಲಿ ಸಾಗುವಂತಹ ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಂಡದ್ದು. ಅದರ ನಂತರ ವಿದ್ಯಕ್ಕ ಮಾಡಿದಂತಹ ಬಿಸಿ ಚಾವನ್ನು ಎಲ್ಲರೂ ಸೇರಿ ತುಂಬ ಒಂದು ಖುಷಿಯಿಂದ ಹೀರಿದ್ದು. ಅದರ ನಂತರ ಒಬ್ಬಳೇ ಕೂತ್ಕೊಂಡು ಐಸ್ ಕ್ರೀಮನ್ನು ಖಾಲಿ ಮಾಡಿದ್ದು. ಇದೆಲ್ಲವೂ ಇವತ್ತಿನ ಒಂದು ಹೈಲೈಟ್. ಅದೇ ರೀತಿ ಕೊನೆಯದಾಗಿ ಈ ಒಂದು ಹಣತೆಯಲ್ಲೇ ಬೆಳಗುವಂತಹ ಕಿಣಿ ಕುಟುಂಬದ ರಿಂದನ್ನು ನೋಡಿ ಕಣ್ತುಂಬಿಕೊಂಡದ್ದು. ಸೊ ಬನ್ನಿ, 2024ರಲ್ಲಿ ದೀಪೋತ್ಸವವನ್ನು ನಾನು ಹೇಗೆ ಆಚರಿಸಿದೆ ಅಂತೇಳಿ ಹೇಳ್ತೇನೆ. ಬೆಳ್ಳಂಬೆಳಗ್ಗೆ ಎದ್ದು ಅತ್ತೆ ಮಾಡಿಟ್ಟ ಅಂತಹ ಒಂದು ಹಿಟ್ಟು ಮತ್ತು ಹಲಸಿನ ಎಲೆಯ ಗುಂಡವನ್ನು ನಾನು ಬೇಯಿಸಿದೆ. ಅದಕ್ಕೆ ಕರಿಬೇವಿನ ಚಟ್ನಿಯನ್ನು ಮಾಡಿದೆ. ಇವತ್ತು ಹೆಚ್ಚಿನದಾಗಿ ಕಾರ್ಕಳದಲ್ಲಿ ಎಲ್ಲರ ಮನೆಯಲ್ಲಿ 99% ಇದನ್ನೇ ಮಾಡುವಂಥದ್ದು. ಅದರ ನಂತರ ನಾವು ಸುಮಾರು 4 ಗಂಟೆಯ ಸಮಯಕ್ಕೆ ವನಭೋಜನಕ್ಕೆ ತೆರಳಿದೆವು. ವನಭೋಜನ ಅಂತೇಳಿ ಹೇಳಿದರೆ ಭುವನೇಂದ್ರ ಕಾಲೇಜಿನ ಒಂದು ಹಿಂದಿನ ಭಾಗದಲ್ಲಿರುವಂಥ ಒಂದು ವಿಶಾಲವಾದಂತಹ ವನದಲ್ಲಿ ಜರುಗುವಂತಹ ಒಂದು ಕಾರ್ತಿಕ ದೀಪೋತ್ಸವದ ವನಭೋಜನ ಇದಾಗಿದೆ. ಇಲ್ಲಿ ನೆಲ್ಲಿಕಾಯಿ ಮರದ ಒಂದು ಕಟ್ಟೆ ಇದೆ, ಅದರಲ್ಲಿ ದೇವರು ಕೂತ್ಕೊಳ್ತಾರೆ. ಅದರ ನಂತರ ದೇವರಿಗಾಗಿಯೇ ಮೀಸಲಾಗಿಟ್ಟಂತಹ ಒಂದು ವನಭೋಜನದ ಗುಡಿಯಲ್ಲಿ ದೇವರು ಸಾಲಂಕೃತರಾಗಿ ಕೂತು ಮೊದಲಿಗೆ ದೇವರಿಗೆ ಅಭಿಷೇಕ ಆಗ್ತದೆ. ಅದರ ನಂತರ ದೇವರಿಗೆ ಹೂವಿನಿಂದ ದೀಪಾಲಂಕಾರದಿಂದ ಸಿಂಗಾರ ಮಾಡ್ತಾರೆ, ದರ್ಶನ ನಡೀತದೆ. ಅದರ ನಂತರ ಮೊದಲು ನೈವೇದ್ಯ ಆಗ್ತದೆ. ಈ ಎಲ್ಲ ವಿಚಾರಗಳನ್ನು ನೋಡಲಿಕ್ಕೆ ದೇವರ ಜೊತೆಯಲ್ಲೇ ಬೆಳಿಗ್ಗೆ ಸಾಗಿ ಇಲ್ಲಿ ಬಹಳಷ್ಟು ಜನ ಬಂದು ಬಂಡೆಯ ಮೇಲೆ ಕೂತು ಈ ಒಂದು ದರ್ಶನವನ್ನು ಸವಿತಾರೆ. ಅದೇ ರೀತಿ ಈಗ ಎಲ್ಲರೂ ಬೀಸ್ತಾ ಇರುವಂಥ ಈ ಒಂದು ಮೆಡಿಮಿಕ್ಸ್ನ ಬೀಸಣಿಗೆ ಏನಿದೆ ಅದು ವರ್ಷಂಪ್ರತಿ ಆ ಒಂದು ಏಜೆಂಟರು ಇಲ್ಲಿಯ ಜನರಿಗೆ ಕೊಡ್ತಾರೆ. ಈ ಒಂದು ದರ್ಶನವನ್ನು ನಾನು ಪ್ರಥಮ ಬಾರಿಗೆ ಇಲ್ಲಿ ಹತ್ತಿರದಿಂದ ಬಂದು ನೋಡುವಂಥದ್ದು. ಯಾವತ್ತೂ ನಾವು ಬರುವಾಗ ಒಂದು 5:30-6 ಗಂಟೆ ಹತ್ರ ಆಗ್ತಾಯಿತ್ತು. ಆದರೆ ಈ ಸಾರಿ ಈ ಒಂದು ದರ್ಶನವನ್ನು ನೋಡಬೇಕು, ಇದನ್ನು ಸವಿಬೇಕು, ಕಣ್ಣಾರೆ ಇದನ್ನೆಲ್ಲ ಕಣ್ತುಂಬಿಕೊಳ್ಬೇಕು ಅಂತೇಳಿ ಹೇಳಿ ನಾವು ಆದಷ್ಟು ಬೇಗ 4:45 ಒಳಗಾಗಿ ಬಂದಿದ್ವಿ. ಆದರೂ ಕೂಡ ನಾವು ಬರುವಾಗ ಅಭಿಷೇಕ ಮುಗಿದು ಹೋಗಿತ್ತು. ಬಟ್ ಉಳಿದ ಎಲ್ಲ ಇದನ್ನು ನಾವು ತುಂಬ ಸಮೀಪದಿಂದ ಕಣ್ತುಂಬಿಕೊಳ್ಳಲಿಕ್ಕೆ ಇವತ್ತು ಸಾಧ್ಯ ಆಯಿತು. ಅಲ್ಲಲ್ಲಿ LCD ಸ್ಕ್ರೀನನ್ನೆಲ್ಲ ಹಾಕಿದ್ರು. ಎಲ್ಲರೂ ಕೂಡ ಊಟಕ್ಕೆ ಕೂತಂತಹ ಸಹಸ್ರಾರು ನಮ್ಮ ಸಮಾಜದ ಬಾಂಧವರೆಲ್ಲರೂ ಇದನ್ನು ನೋಡಿ, ಇಲ್ಲಿ ನೀವು ನೋಡಬಹುದು. ಇಲ್ಲಿ ಸ್ಕ್ರೀನನ್ನು ಈ ರೀತಿ ಅಲ್ಲಲ್ಲಿ ಸ್ಕ್ರೀನ್ ಇತ್ತು, ಇದನ್ನು ನೋಡಿ ಕಣ್ತುಂಬಿಕೊಳ್ತಾ ಇದ್ರು.
ಒಂದು ಮಾತಿದೆ, ಏನಂತೇಳಿ ಹೇಳಿದರೆ, ಜನರ ಕಣ್ಣು ತಾಗಿದ್ರೆ ಇದ್ದದೆಲ್ಲವೂ ಸರ್ವನಾಶ ಆಗಿ ಹೋಗ್ತದಂತೆ. ಅದೇ ರೀತಿ ಜನಾರ್ದನನ ಕಣ್ಣು ತಾಗಿದ್ರೆ ಎಲ್ಲವೂ ವೃದ್ಧಿ ಆಗ್ತದೆ ಅಂತೇಳಿ ಹೇಳಿ, ಅದೇ ರೀತಿ ಇವತ್ತು ಜನಾರ್ದನ ಪಡುತಿರುಪತೀಶನ ಕಣ್ಣು ನಮ್ಮ ಮೇಲೆ ಇರ್ತದೆ. ಆದ್ದರಿಂದ ಎಲ್ಲರೂ ಕೂಡ ಚಂದ ಚಂದದ ಬಟ್ಟೆಯನ್ನು, ಸೀರೆಯನ್ನು, ಒಡವೆಯನ್ನು ಹಾಕಿಕೊಂಡು, ದೇವರೇ ನೋಡು, ನೀವು ನನಗೆ ಇಷ್ಟೆಲ್ಲ ಒಂದು ಆಶೀರ್ವಾದವನ್ನು ಮಾಡಿದ್ಯಾ, ನನ್ನ ಜೀವನವನ್ನು ಇಷ್ಟೆಲ್ಲ ಒಂದು ಚಂದದಲ್ಲಿ ನೀವು ಇಟ್ಟಿದ್ಯಾ ಅಂತೇಳಿ ಹೇಳಿ ದೇವರಲ್ಲಿ ಹೇಳ್ತಾರಂತೆ. ಆದ್ದರಿಂದ ದೇವರು ಇನ್ನಷ್ಟು ಆಶೀರ್ವಾದವನ್ನು ಮಾಡಿ ನಮ್ಮನ್ನು ಹರಸ್ತಾರೆ ಅಂತೇಳಿ ಹೇಳ್ತಾರೆ. ಅದರ ನಂತರ ಊಟ ಆಯಿತು ನಮ್ಮದು. ಊಟಕ್ಕೆ ಕೂಡ ಸಾವಿರಾರು ವಾಲಂಟಿಯರ್ಸ್ ಸೇರಿ ಇದನ್ನು ಬಡಿಸ್ತಾರೆ. ಅದರ ನಂತರ ಆ ಒಂದು ರಶನ್ನೆಲ್ಲ ದಾಟ್ತಾ ನಾನು ಪ್ರಪ್ರಥಮವಾಗಿ ಪದ್ಮಾವತಿ ದೇವರ ಒಂದು ದೇವಸ್ಥಾನಕ್ಕೆ ಬಂದೆ. ಇವತ್ತು ದೇವಿಯು ಕೂಡ ತನ್ನ ಒಂದು ಪತಿಯು ದೇವಸ್ಥಾನದ ಮುಖೇನ ಹಾದು ಹೋಗುವಾಗ ಚಂದವಾಗಿ ಸಾಲಂಕೃತಗೊಂಡು ದೇವಿ ಕೂತಿದ್ರು. ಅವರನ್ನು ನೋಡಿ ನಾನು ಕಣ್ತುಂಬಿಕೊಂಡೆ. ಅದರ ನಂತರ ನಮ್ಮ ಅನಂತಶಯನದಲ್ಲಿ ಕೂಡ ಇವತ್ತೊಂದು ದೀಪೋತ್ಸವ, ಅದನ್ನು ಕೂಡ ಹೊರಗಿನಿಂದ ಒಂದು ವಿದ್ಯುತ್ ಅಲಂಕಾರವನ್ನೆಲ್ಲ ನೋಡಿ ಕಣ್ತುಂಬಿಕೊಳ್ತಾ ಮಣ್ಣಗೋಪುರದ ಹತ್ರ ಬರಬೇಕಾದ್ರೆ ನನಗೆ ನಿಜವಾಗಿಯೂ ಇಲ್ಲಿ ಮೂಕ ವಿಸ್ಮಿತಳಾದೆ, ಮಾತಾಡಲಿಕ್ಕೆ ಬರ್ತಾ ಇರಲಿಲ್ಲ. ಯಾಕಂತೇಳಿದರೆ ಅಷ್ಟೊಂದು ಸುಂದರವಾದ ನಿಬ್ಬೆರಗಾಗಿ ಹೋಗುವಂಥ ಒಂದು ಡೆಕೋರೇಷನ್, ಆ ಒಂದು ದೇವರೊಂದು ಆಸೀನವಾಗಿರುವಂಥ ಪೀಠವನ್ನು ಅಷ್ಟೊಂದು ಸುಂದರಗೊಳಿಸಿದರು. ಅದರ ನಂತರ ಕೆಲವೊಂದು ನನ್ನ ಪರಿಚಯದವರೆಲ್ಲ ಸಿಕ್ಕಿದ್ರು, ಅವರ ಜೊತೆ ಕೂಡ ನಾನು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡೆ. ಯಾವತ್ತು ನಾನು ಹೇಗಂತೇಳಿ ಹೇಳಿದರೆ, ಇದು ಆದ ಹಾಗೆ ಮನೆಗೆ ಹೋಗಿ ಅದರ ನಂತರ ಬಟ್ಟೆಯನ್ನು ಬದಲಾಯಿಸ್ಕೊಂಡು ಅದಾದಮೇಲೆ ಆರಾಮದಲ್ಲಿ 10:30-11 ಗಂಟೆಗೆ ಬರೋದಿತ್ತು. ಬಟ್ ಈ ಸಾರಿ ನಾನು ಬರುವಾಗಲೇ ಒಂದು 10-12 ಜನ ಲೈನಲ್ಲಿ ನಿಂತಿದ್ರು. ಸೊ ನಾನು ಕೂಡ ಲೈನಲ್ಲಿ ನಿಲ್ಲಬೇಕು, ಮೊದಲಿಗೆ ದೇವರ ದರ್ಶನವನ್ನು ಪಡಿಬೇಕು ಅಂತೇಳಿ ಹೇಳಿ ನಿಂತೆ. ಆ ನಡುವೆ ಆ ಒಂದು ಪಾನಕವನ್ನು, ಈ ಒಂದು ಲಿಂಬೆಹಣ್ಣಿನ ಶರ್ಬತ್ತನ್ನು ಮಾಡುವವರ ಹತ್ರ ಹೋಗಿ ಆ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕಿದೆ. ತುಂಬ ಜನರಿಗೆ 5,000-6 ಸಾವಿರದಷ್ಟು ಜನರಿಗೆ ನಿಂಬೆಹಣ್ಣಿನ ಶರ್ಬತ್ತಿನ ವ್ಯವಸ್ಥೆ ಕೂಡ ಆಗಿತ್ತು. ನೋಡಿ, ಇವರ ಜೊತೆ ನಾವು ಕೂಡ ಲೈನಲ್ಲಿ ನಿಂತು ಈ ಒಂದು ದೇವರ ದರ್ಶನವನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಮಧ್ಯದಲ್ಲಿ ಸೇರಿಕೊಳ್ಳದೆ ಪ್ರಾಮಾಣಿಕವಾಗಿ ದೇವರ ದರ್ಶನವನ್ನು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಬಂದು ನಿಂತಿದ್ವಿ. ಅದೇ ರೀತಿ ಇಲ್ಲಿ ಮಕ್ಕಳ, ಅದೇ ರೀತಿ ಹಿರಿಯರ ಬೇರೆ ಬೇರೆ ಸಾಕ್ಸೋಫೋನ್ ವಾದನ ಇರಬಹುದು, ಈ ರೀತಿ ಬೇರೆ ಬೇರೆ ರೀತಿಯ ಒಂದು ಸಂಗೀತ ಗಾನ ವೈವಿಧ್ಯ ಮಾಧುರ್ಯ ಎಲ್ಲ ಆಗ್ತಾಯಿತ್ತು. ಅದನ್ನು ಕೂಡ ನಡುವೆ ನಾವು ಕೇಳಿಸ್ಕೊಳ್ತಾ ಇದ್ವಿ. ಅದೇ ರೀತಿ ನನ್ನ ಕೆಲವೊಂದು ಪರಿಚಯದವರು ಕೂಡ ನನಗೆ ಸಿಕ್ಕಿದ್ರು. ಅವರ ಜೊತೆ ಸೇರಿಕೊಂಡು ಸುಮಾರು ಒಂದು 2-2.5 ಗಂಟೆಗಳ ಕಾಲ ನಿಂತ್ಕೊಂಡು ಅದರ ನಂತರ ನಾವು ಮಣ್ಣಗೋಪುರದಲ್ಲಿ ದೇವರ ದರ್ಶನವನ್ನು ಮಾಡಿದಂಥ ಒಂದು ಖುಷಿ, ಆ ಒಂದು ತೃಪ್ತಿ ನನ್ನಲ್ಲಿ ಇದೆ. ಸೊ ನಾವು ನಿಲ್ಲುವಾಗ ಇನ್ನೂ ಕೂಡ ಈ ವನಭೋಜನದಿಂದ ಆ ಒಂದು ವನದ ಹಿತ್ತಲಿನಿಂದ ದೇವರು ಹೊರಟಿರಲಿಲ್ಲ. ಅದರ ನಂತರ ದೇವರು ಇದೀಗ ಪದ್ಮಾವತಿ ದೇವಸ್ಥಾನದ ಮುಂದುಗಡೆಯಿಂದ ಇದೀಗ ಹೊರಟರು. ಅದರ ನಂತರ ವಾದ್ಯ ಚೆಂಡೆಯ ನಾದದ ನಡುವೆ ಸಾಲಂಕೃತವಾದ ಖುಷಿಯಿಂದ ತುಂಬಿರುವಂತಹ, ಇವತ್ತು ಭರಪೂರ ಆಶೀರ್ವಾದವನ್ನು ಕೊಡಲಿಕ್ಕೆ ತಯಾರಾಗಿರುವಂತಹ ಪಡುತಿರುಪತೀಶ ಆಪತ್ ಬಾಂಧವ ಅನ್ನುವಂತಹ ಒಂದು ಮಣ್ಣ ಗೋಪುರದ ಕಟ್ಟೆಗೆ ಆಗಮಿಸ್ತಾರೆ. ಇದನ್ನೆಲ್ಲ ನೋಡಲಿಕ್ಕೆ ಖಂಡಿತವಾಗಿಯೂ 2-100 ಕಣ್ಣುಗಳಿದ್ರೂ ಸಾಕಾಗೋದಿಲ್ಲ ಅನ್ನುವಂಥ ಒಂದು ಫೀಲಿಂಗ್ ಬಂತು. ಎಲ್ಲರ ಕೂಡ ಕಣ್ಣಂಚಿನಲ್ಲಿ ನೀರೊಂದು ತೇಲಿ ಹೋಯಿತು. ಎಲ್ಲರೂ ಕೂಡ ನಿಂತವರು ಭಾವಪರವಶರಾಗಿ ಶ್ರೀನಿವಾಸ ವೆಂಕಟರಮಣ ಗೋವಿಂದ ನೀನೇ ಕಾಯಬೇಕು ಅನ್ನುವಂತಹ ಒಂದು ಘೋಷವನ್ನು ಹೇಳಿದರು. ಅದರ ನಂತರ ದೇವರನ್ನು ನೋಡಲಿಕ್ಕೆ ಒಂದು ಗಂಡಸರ ಲೈನು, ಒಂದು ಹೆಂಗಸರ ಲೈನ್ ಈ ರೀತಿ ಇತ್ತು. ಸಮಾನವಾಗಿ ನಮಗೆ ಒಳಗೆ ಬಿಟ್ಟರು. ಸುಮಾರು ಒಂದು ಅರ್ಧ ನಿಮಿಷಗಳ ಕಾಲ ದೇವರನ್ನು ಹತ್ತಿರದಿಂದ ನಾನು ಕಣ್ತುಂಬಿಕೊಂಡೆ ಅಂತೇಳಿ ಹೇಳೋದಕ್ಕೆ ತುಂಬ ಖುಷಿ ಆಗ್ತದೆ. ಅದರ ನಂತರ ಇವರೆಲ್ಲರನ್ನು ನನ್ನ ಒಂದು ಆಪ್ತರು, ಅವರ ಜೊತೆ ಕೂಡ ನಾನು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡೆ. ಅದರ ನಂತರ ಇದು ಗುರ್ಜಿ ಕಿಣಿ ಕುಟುಂಬದ ಒಂದು ಕುರಿಂದು ಅಂತೇಳಿ ಹೇಳ್ತಾರೆ. ಬರೀ ದೀಪದಲ್ಲಿ ಪ್ರಜ್ವಲಿಸುವಂಥ ಈ ಕುರಿಂದನ್ನು ನೋಡಲಿಕ್ಕೆ ಒಂದು ಕಣ್ಣಿಗೆ ಹಬ್ಬ. ಸೊ ಇದರ ನಂತರ ಬಹಳಷ್ಟು ವಿಧಾನಗಳು, ಪೂಜೆಗಳು ಇದೆಲ್ಲ ನಡೀತದೆ. ಆದರೆ ನಾವು ಇದೆಲ್ಲ ಮುಗಿಯುವಾಗ ಸುಮಾರು
ಎರಡೂವರೆ ಅಷ್ಟು ಆಗಿತ್ತು. ಅದರ ನಂತರ ನಮಗೆ ಜೋರು ನಿದ್ದೆ ಬರ್ತಾ ಇತ್ತು ಅಂತೇಳಿ ಹೇಳಿ ನಾವು ಸೀದಾ ಮನೆಗೆ ಹೋದ್ವಿ. ಅದರ ನಡುವಿನಲ್ಲಿ ಸ್ವಲ್ಪ ಸಂತೆಯನ್ನು ಕೂಡ ಸುತ್ತಾಡಿದ್ವಿ. ಈ ಸಾರಿ ಸಂತೆ 1 ಸೆಂಟಿಮೀಟರ್ ಜಾಗ ಬಿಡದೆ ಅಷ್ಟೊಂದು ಬಂದಿದೆ. ಸುಮಾರು 1 ಕಿಲೋಮೀಟರ್ನಷ್ಟು ರಸ್ತೆಯ ಇಕ್ಕೆಲೆಗಳಲ್ಲಿ ಬೇಕಾದಷ್ಟು ಬೇರೆ ವಸ್ತುಗಳು, ಉಪಯುಕ್ತ ವಸ್ತುಗಳು ಈ ಸಾರಿ ಬಂದಿದೆ. ಸೊ ಅದಕ್ಕೆಲ್ಲ ನಾಳೆಯ ದಿನ ಅವಭೃತದ ದಿನ, ಒಕ್ಕುಳಿಯ ದಿನ ನಾವು ಹೋಗಬೇಕು ಅಂತೇಳಿ ಹೇಳಿ ನಾನು ಮಾಡಿಕೊಂಡಿದ್ದೇನೆ. ಸೊ ಇವತ್ತು ಬರೀ ದೇವರಿಗಾಗಿ, ದೇವರ ಒಂದು ಭಕ್ತಿಗಾಗಿ ಮೀಸಲು ಅಂತೇಳಿ ಹೇಳಿ ಇಟ್ಕೊಂಡು ಇವತ್ತೊಂದು ದೀಪೋತ್ಸವವನ್ನು ನಾವು ಸವಿಲಿಕ್ಕೆ ಬಂದಿದ್ವಿ. ತುಂಬ ಖುಷಿಯಾಯಿತು. ಸೊ ಸಂತೆಯನ್ನೆಲ್ಲ ನಾಳೆ ಸುತ್ತಾಡಬೇಕು. ಇದು ಈಗ ಬೆಳಗ್ಗೆ ಸುಮಾರು ಒಂದು 6:30-7 ಗಂಟೆಯ ಸಮಯ. ಕೆಲವೊಂದು ಭಕ್ತಾದಿಗಳು ಈಗಲೂ ಕೂಡ ದೇವರ ಜೊತೆ ಇದ್ದರು ಅಂತೇಳಿ ಹೇಳಿದರೆ, ನಿನ್ನೆ ಸಂಜೆಯಿಂದ ಏನು ಇವು ಉತ್ಸವಗಳೆಲ್ಲ ಆರಂಭ ಆಗಿದೆ, ಅದು ಸುಮಾರು ಒಂದು ಬೆಳಗ್ಗೆ 8-8:30 ತನಕ ಇರ್ತದೆ. ಬಹಳಷ್ಟು ಶಾಸ್ತ್ರಗಳು, ವಿಧಿವಿಧಾನಗಳೆಲ್ಲ ನಡೀತದೆ. ಸೊ ಕೆಲವೊಂದು ಭಕ್ತಾದಿಗಳು ಇದೆಲ್ಲ ಆದಮೇಲೆ ಮನೆಗೆ ಹೋಗುವಂಥದ್ದು. ದೇವರ ಎಲ್ಲರನ್ನು ಚೆನ್ನಾಗಿಟ್ಟಿರಪ್ಪ. ನಮೋ ನಮಃ.